ಪ್ರಿಯ ವೀಕ್ಷಕರೇ, ವ್ಯವಸ್ಥೆಯಲ್ಲಿನ ಅವ್ಯವಸ್ಥೆಯ ಕತ್ತಲಿಗೆ ನಿರ್ಭೀತಿಯಿಂದ ಬೆಳಕು ಚೆಲ್ಲುವ ಫೋಕಸ್ 19 ಕನ್ನಡ ವಾಹಿನಿ ಸ್ವಾಗತ ಸುಸ್ವಾಗತ. ಆಗಸ್ಟ್ 16 ರಂದು ತುಮಕೂರಿನ ಜೂನಿಯರ್ ಕಾಲೇಜು ಮೈದಾನದಲ್ಲಿ ಈಶಾ ಫೌಂಡೇಶನ್ ವತಿಯಿಂದ ಗ್ರಾಮೋತ್ಸವ ವಾರ್ಷಿಕ ಕ್ರೀಡಾಕೂಟ ನಡೆಯಲಿದೆ ಎಂದು, ಪುರುಷರಿಗೆ ಫುಟ್ಬಾಲ್, ಮಹಿಳೆಯರಿಗೆ ಥ್ರೋಬಾಲ್ ಪಂದ್ಯಾವಳಿ ನಡೆಯಲಿದೆ ಎಂದು ಉದ್ಯಮಿ ವಿನಾಯಕ್ ನಂಜುಂಡಪ್ಪ ತಿಳಿಸಿದರು. ಪ್ರತಿ ಗ್ರಾಮ ಪಂಚಾಯಿತಿಗೊಂದು ತಂಡ ನಮ್ಮಲ್ಲಿ ಈಗಾಗಲೇ ನೋಂದಣಿ ಮಾಡಿಸಿದ್ದಾರೆ. ಹೆಚ್ಚಿನ ಪ್ರಮಾಣದಲ್ಲಿ ಭಾಗವಹಿಸಿ ಎಂದು ತಿಳಿಸಿದರು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ವಿನಾಯಕ್ ನಂಜುಂಡಪ್ಪ ಅಂತ. ಮೂಲತಃ ತುಮಕೂರವರು, ಇಲ್ಲೇ ಓದಿದ್ದು ಬೆಳೆದಿದ್ದು. ಈಗ ಬೆಂಗಳೂರು ಪೀಣ್ಯ ಅಲ್ಲಿ ಫುಡ್ ಪ್ರೊಸೆಸಿಂಗ್ ಇಂಡಸ್ಟ್ರಿ ನಡೆಸ್ತಾ ಇದ್ದೀನಿ. ಇದನ್ನು ಆ್ಯಸ್ ಎ ವಾಲಂಟಿಯರ್ ನಾನು ನನ್ನ ಎಫರ್ಟ್ಸ್ ಆ್ಯಂಡ್ ಅಟೆನ್ಷನ್ನ ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದೀನಿ ಈಶಾ ಫೌಂಡೇಶನ್ಗೆ. ಸೊ ಇದು ಆ್ಯನ್ಯಲ್ ಇವೆಂಟು ಈಶಾ ಗ್ರಾಮೋತ್ಸವ ಅಂತ 17 ವರ್ಷಗಳಿಂದ ನಡೀತಾ ಇದೆ. ಆದರೆ ಈಗ ತುಮಕೂರಲ್ಲಿ ಇದು 3ನೇ ವರ್ಷ ನಡೀತಾ ಇದೆ. ಸೊ ಇದರಲ್ಲಿ ಏನು ಅಂತ ಅಂದರೆ ರೂರಲ್ ಟೀಮ್ಸು. ಸೊ 2 ಇವೆಂಟ್ ಇದೆ. ಒಂದು ಮೆನ್ಸ್ ವಾಲಿಬಾಲ್, ಇನ್ನೊಂದು ಲೇಡೀಸ್ಗೆ ಥ್ರೋಬಾಲ್ ಇದೆ. ಸೊ ಇದು ಎಂಟ್ರಿ ಫ್ರೀ ಇರುತ್ತೆ. ಗೆದ್ದವ್ರಿಗೆ ಕ್ಲಸ್ಟರ್ ಲೆವೆಲಲ್ಲಿ 10,000 ಹಾಗೂ ಗ್ರ್ಯಾಂಡ್ ಫಿನಾಲೆಯಲ್ಲಿ 5 ಲಕ್ಷ ರೂಪಾಯಿ ಬಹುಮಾನ ಇರುತ್ತೆ. ಸೊ ಇದು ಉದ್ದೇಶ ಏನು ಅಂತ ಅಂದರೆ, ಒಂದು ಮಹಿಳಾ ಸಬಲೀಕರಣ ಆಗಬೇಕು. ಆ್ಯಂಡ್ ಇದರಲ್ಲಿ 21 ವರ್ಷದ ಮೇಲ್ಪಟ್ಟವ್ರಿಗೇ ಈ ಇವೆಂಟು ಮಾಡಿರೋದು, ಥ್ರೋಬಾಲ್ ಇವೆಂಟು. ಸೊ ಅವರು ಯಾರು ಮನೆ ಕೆಲಸಕ್ಕೆ ಇನ್ನೊಂದು ಹೋಮ್ ಮೇಕರ್ ಆಗಿ ಸೀಮಿತವಾಗಿರ್ತಾರೋ ಅವರು ಹೊರಬರಲಿ, ದೇ ಶುಡ್ ಬಿಲಾಂಗ್, ಒಂದು ಸೆನ್ಸ್ ಆಫ್ ಕಮ್ಯುನಿಟಿ ಬಿಲ್ಡ್ ಆಗಲಿ ಅನ್ನೋ ಉದ್ದೇಶದಿಂದಾನೆ ನಾವು ಆಲ್ಸೋ ಈಗ ಯಾವುದೇ ಟೀಮ್ ಮಾಡಿದ್ರು ಒಂದೇ ಗ್ರಾಮ ಪಂಚಾಯಿತಿಯಿಂದ ಇರಬೇಕು. ಸೊ ಟೀಮ್ ಸ್ಟ್ರಾಂಗ್ ಆಗಲಿ ಅಂತ ಪಕ್ಕದವ್ರನ್ನ ಸೇರಿಸ್ಕೊಂಡು ಮಾಡಲಿಕ್ಕೆ ಅಲೌಡ್ ಇಲ್ಲ. ಯಾಕೆಂದರೆ ಇದು ಒಂದು ರೂರಲ್ ಸೆಟಪ್ಪಲ್ಲಿ ಅಲ್ಲಿ ಒಂದು ಸಾಮಾಜಿಕ ಕಟ್ಟುಪಾಡುಗಳು ಏನಿರುತ್ತೋ, ಈ ಒಂದು ಕ್ರೀಡೆ ಅಂತ ಬಂದಾಗ ಅದನ್ನು ಮೀರಿ ಅವರು ಬಂದು ಟೀಮ್ ಮಾಡಿಕೊಂಡು ಒಗ್ಗಟ್ಟಾಗಲಿ, ಅವರು ಫಾರ್ಮರ್ ಆಗಿರ್ಬೋದು, ಲೇಬರರ್ ಆಗಿರ್ಬೋದು, ಅಥವಾ ಏನೇ ಒಂದು ವೃತ್ತಿಯಿಂದ ಇದ್ರೂ ಆ ಬೌಂಡ್ರೀಸ್ನ ಟ್ರಾನ್ಸೆಂಡ್ ಮಾಡಿ ಬಂದು ಅವ್ರು ಇಲ್ಲಿ ಕ್ರೀಡೆಗೋಸ್ಕರ ಒಟ್ಟುಗೂಡಲಿ ಅನ್ನೋ ಉದ್ದೇಶದಿಂದ ನಾವು ಆಲ್ಸೋ ಒಂದು ಸ್ಟೇಜ್ ವೆರಿಫಿಕೇಷನ್ ಇರುತ್ತೆ ಬಿಫೋರ್ ದ ಟೀಮ್ ವಿ ಅಪ್ರೂವ್ ಅ ಟೀಮ್. ಅದರಲ್ಲಿ ಒಂದೇ ಗ್ರಾಮ ಪಂಚಾಯತಿಯವರು ಆಗಿರಬೇಕು ಅನ್ನೋ ರೂಲ್ನ ನಾವು ವೆರಿಫೈ ಮಾಡಿ ಆಮೇಲೆ ಮುಂದಕ್ಕೆ ಕ್ರೀಡೆಗಳನ್ನ ತುಂಬ ಟ್ರಾನ್ಸ್ಪರೆಂಟ್ ಮ್ಯಾನರಲ್ಲಿ ಒಂದು ನ್ಯಾಯಬದ್ಧವಾಗಿ ಈಗ ಪ್ರೊಫೆಷ್ನಲ್ ಲೈನ್ ಅಂಪರ್ಸ್ನ ಕರೆಸ್ತೀವಿ. ಆ್ಯಂಡ್ ಇವೆಂಟ್ ಅಲ್ಲಿ ದರ್ ಇಸ್ ನೋ ಎಂಟ್ರಿ ಫೀ ಫಾರ್ ದಿಸ್. ಸೊ ಹಾಗಾಗಿ ಒಂದು ಟ್ರಾನ್ಸ್ಪರೆಂಟ್ ಮ್ಯಾನರಲ್ಲಿ ಮಾಡ್ತಾ ಇದ್ದೀವಿ. ಜಿಲ್ಲಾ ಮಟ್ಟದ ಗೇಮ್ಸ್ನ ಕ್ಲಸ್ಟರ್ ಗೇಮ್ಸ್ ಅಂತೀವಿ. ಫಸ್ಟ್ ರೌಂಡ್ ಇಲ್ಲ. ಯಾವಾಗ ಗೇಮ್ ನಡೆಯೋದು? 16ನೇ ಆಗಸ್ಟ್ ಶುರು ಆಗ್ತದೆ. 1 ಡೇ ಇವೆಂಟ್ ಆಗಿದೆ. ಇದು ಹೈಸ್ಕೂಲ್ ಫೀಲ್ಡಲ್ಲಿ ನಡೆಸ್ತಾ ಇದ್ದೀವಿ. ಸುಮಾರು 2 ರಿಂದ 3 ವಾಲಿಬಾಲ್ ಕೋರ್ಟು, 1-2 ಥ್ರೋಬಾಲ್ ಕೋರ್ಟ್ಸಲ್ಲಿ ಒಂದು ಈಗ ಆಲ್ರೆಡಿ ಅಪ್ ಟು 50 ಟೀಮ್ಸ್ ರಿಜಿಸ್ಟರ್ ಆಗಿದೆ. ಇನ್ನು ಕೆಲವು ದಿನಗಳಲ್ಲಿ ಇದೆ ಟೈಮು. 60 ಟೀಮ್ಸ್ ತನಕ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ ಟೋಟಲ್ ಪಾರ್ಟಿಸಿಪೇಷನ್ನು. ಸೊ ಅಪಾರ್ಟ್ ಫ್ರಮ್ ದ ಗೇಮ್ಸ್, ಇದರಲ್ಲಿ ನಾವು ಮ್ಯೂಸಿಕಲ್ ಇವೆಂಟ್ಸ್ ಇರುತ್ತೆ, ಕಲ್ಚರಲ್ ಡ್ಯಾನ್ಸಸ್, ಅಂದರೆ ಒಂದು ಅರ್ಬನ್ ಕಾಂಟೆಕ್ಸ್ಟಲ್ಲ, ಈ ಹಳೆ ನಮ್ಮ ಪ್ರಾಚೀನ ಸಂಸ್ಕೃತಿಯಲ್ಲಿ ಏನಿತ್ತು, ರಂಗೋಲಿ ಕಾಂಪಿಟೇಷನ್ ಆಗ್ಬೋದು, ನಾದಸ್ವರ ಆಗ್ಬೋದು. ಸೊ ಈ ಥರ ನೀವು ಕಲ್ಚರಲ್ ಎಲಿಮೆಂಟ್ಸ್ ಕೂಡ ನೋಡೋಕ್ಕೆ ಸಿಗುತ್ತೆ ಅಪಾರ್ಟ್ ಫ್ರಮ್ ದಿ ಕಾಂಪಿಟೇಷನ್ ಗೇಮ್. ಸೊ ಒಂದು ಈ ರೂರಲ್ ಕಲ್ಚರ್ ಉಳಿಲಿ ಬೆಳೀಲಿ ಅನ್ನೋ ಉದ್ದೇಶದಿಂದ ಇದು ಒಂದು ಇವೆಂಟ್ ಆಗಿದೆ. 2004ರಲ್ಲಿ ಸಣ್ಣದಾಗಿ ಶುರುವಾಗಿತ್ತು, ಬಟ್ ಈ ಸತಿ 17ನೇ ವರ್ಷದ ಎಡಿಷನ್ ನಡೀತಾ ಇದೆ ಇವಾಗ. ಆ್ಯಂಡ್ ಸಾಧಾರಣ 35,000 ಹಳ್ಳಿಯಿಂದ ಪಾರ್ಟಿಸಿಪೇಷನ್ ಇದೆ ಆಲ್ರೆಡಿ ರಿಜಿಸ್ಟ್ರೇಷನ್ಸ್ ಡೇಟಾ ಪ್ರಕಾರ. ಸೊ 7 ಸ್ಟೇಟ್ಸ್ ಆ್ಯಂಡ್ 1 ಯೂನಿಯನ್ ಟೆರಿಟರಿಯಲ್ಲಿ ಇದು ನಡೆಯುತ್ತೆ ಓವರ್ ಎ ಪೀರಿಯಡ್ ಆಫ್ ಟೈಮ್. ಸೆಪ್ಟೆಂಬರ್ 21 ಫೈನಲ್ಸು ಕೊಯಂಬತ್ತೂರಲ್ಲಿ ನಡೆಯುತ್ತೆ. ಸೊ ಹಂತವಾಗಿ ಕ್ಲಸ್ಟರು, ಝೋನಲ್ಲು, ಫೈನಲ್ಸ್ ತನಕ ಹೋಗುತ್ತೆ. ಸೊ ಮಾಧ್ಯಮದವ್ರ ಮುಖಾಂತರ ನಾವು ರೂರಲ್, ಸೊ 2 ಉದ್ದೇಶ ಇದೆ ಇದಕ್ಕೆ. ಒಂದು ಮಹಿಳಾ ಸಬಲೀಕರಣ, ಆಮೇಲೆ ಇನ್ನೊಂದು ಅಲ್ಲಿ ಒಂದು ಸ್ಪೋರ್ಟ್ಸ್ಗೋಸ್ಕರ ಜೊತೆಗೆ ಬರಲಿ ಅಂತ. ಸೊ ಮಾಧ್ಯಮದವ್ರ ಮುಖಾಂತರ ನಾವು ಕೇಳ್ಕೊಳ್ಳೋದೇನೆಂದರೆ, ಈ ಮೆಸೇಜ್ ಸ್ಪ್ರೆಡ್ ಆದರೆ ಅವರು ಹೆಚ್ಚು ಪ್ರಮಾಣದಲ್ಲಿ ಭಾಗವಹಿಸ್ತಾರೆ. ಹಾಗೂ ಇದು ಉದ್ದೇಶ ಏನಕ್ಕೆ ಮಾಡ್ತಿದ್ದೀವಿ ಅದು ಪೂರ್ತಿ ಬರುತ್ತೆ.